ಫೆಬ್ರವರಿ 28ಕ್ಕೆ ಶುರುವಾಯಿತು. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ದು ಎಂಥ ಕೆಟ್ಟ ಒಂದು ನಾವು ಆ ಮಾನವೀಯತೆಗೆ ಒಂದು ತಲೆ ತಗ್ಗಿಸ್ಬೇಕಾದಂಥ, ಇಡೀ ಮನುಕುಲ ತಲೆ ತಗ್ಗಿಸ್ಬೇಕಾಗಿರೋಂಥ ಸಂಗತಿ ಅಂತ ಹೇಳಿದ್ರೆ, ಆ ಹೆಣ್ಮಕ್ಳ ಪ್ರಾಥಮಿಕ ಶಾಲೆ ಮೇಲೆ ಬಾಂಬ್ ಹಾಕಿದ್ರು. ಯಾತಕ್ಕೆ ಈ ಥರದ್ದು ಬಾಂಬ್ ಹಾಕಿದ್ರಿ ಅಂತ ಹೇಳಿಬಿಟ್ಟು ಇವಾಗೆಲ್ಲರೂ ಅಮೆರಿಕ ಮೇಲೆ ಫಸ್ಟ್ ಅಮೆರಿಕನ್ ಪ್ರೆಸಿಡೆಂಟ್ ಏನು ಹೇಳಿದ್ರು ಟ್ರಂಪ್ ಅಂತಂದರೆ, ನಾವು ಹಾಕಿದ್ದೆಲ್ಲ ಇರಾನೇ ತನಗೆ ತಾನು ಹಾಕ್ಕೊಂಡಿದೆ ಅಂತಂದರು. ಎಷ್ಟು ಬೇಜವಾಬ್ದಾರಿ ಹೇಳಿಕೆ ಅದು, ಉಡಾಫೆಯ ಹೇಳಿಕೆ. ಅದಾದಮೇಲೆ ನೋಡಿದ್ರೆ ಇವಾಗೆಲ್ಲ ಪ್ರಾಥಮಿಕ ತನಿಖೆಗಳಿಂದ ಏನು ಬಂದಿದೆ ಅಂತ ಹೇಳಿದ್ರೆ, ಟಮಹಾಕ್ ಅಂತ ಹೇಳಿಬಿಟ್ಟು ಏನು ಒಂದು ಕ್ಷಿಪಣಿ ಇದೆ, ಅದು ಅಮೆರಿಕ ಬಳಿ ಮಾತ್ರ ಇರೋದು. ಆ ಕ್ಷಿಪಣಿಯನ್ನು ಇವರು ಆ ಶಾಲೆ ಮೇಲೆ ಹಾಕಿದ್ದಾರೆ. ಇವರು ಶಾಲೆ ಅಂತ ಹಾಕಿಲ್ಲ, ಅದು ಇರಾನಿನ ನೌಕಾ ನೆಲೆಗೆ ಭಾಳ ಹತ್ತಿರ ಇದೆ, ಸಮೀಪ ಇದೆ ಅಂತ. ಒಂದು IRGCS ಅಂತ ಹೇಳಿದ್ರೆ ಇರಾನಿಯನ್ ರೆವಲ್ಯೂಷನರಿ ಕಾಪ್ಸ್ ಯಾರಿದ್ದಾರೆ, ಆ ಗಾರ್ಡ್ಸ್ ಆ್ಯಂಡ್ ಕಾಪ್ಸ್, ಆ ಒಂದು IRGCS ಆ ಒಂದು ಪಡೆಯ ಒಂದು ನೆಲೆ ಮೇಲೆ ಹಾಕಬೇಕು ಅಂತ ಹಾಕಿರೋದು. ಔಟ್ಡೇಟೆಡ್ ನೋಡಿ, ಅಮೇರಿಕಾ ರಕ್ಷಣಾ ವ್ಯವಸ್ಥೆ ಕೂಡ ಎಷ್ಟು ಔಟ್ಡೇಟೆಡ್ ಅಂತ ಹೇಳಿದ್ರೆ, ಇವರು 90ರ ದಶಕದ ಆ ಒಂದು ಮಾಹಿತಿನ ತಗೊಂಡು ಈಗ ಯುದ್ಧಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ. ಕೆಲವರ ಓವರ್ ಕಾನ್ಫಿಡೆನ್ಸ್, ಅಪ್ಡೇಟೇ ಇಲ್ಲ ಇವರು ಅಂತ ಹೇಳೋದಕ್ಕೆ. ಅದೇನಾಗಿದೆ, ಆ ಒಂದು ಶಾಲೆ ಹೊರಗಡೆ ಫಸ್ಟು ನಾವು ಈ ರಕ್ಷಣಾ ನೆಲೆ ಒಳಗೆ ಇದ್ದಿದ್ದ ಶಾಲೆಯನ್ನು ಹೊರಗಡೆ ಅದನ್ನು ಬೇರ್ಪಡಿಸಿದ್ದಾರೆ. ಅದು ಈಗ ಶಾಲೆ ಆಗಿದೆ. ಇವರೇನು ಅಂದ್ಕೊಂಡ್ರು, ಅದು ಶಾಲೆ ಅಂತ ಅಂದ್ಕೊಂಡಿಲ್ಲ ಇವರು, ಅದು ಮಿಲಿಟ್ರಿ ಬೇಸು, ಅದು ನೌಕಾನೆಲೆ ಅಂತ ಅಂದ್ಕೊಂಡು ಅದ್ರ ಮೇಲೆ ಬಾಂಬ್ ಹಾಕಿದ್ರು. ಅದು ಇದರಿಂದ ಹಾಕಿರೋಂಥ ಬಾಂಬ್ ಅಂತ ಹೇಳ್ತಾರೆ ಇವರು. ಟಮಹಾಕ್ ಅಂತ ಹೇಳಿದ್ರೆ ಅತ್ಯಂತ ಪ್ರಬಲ. 168 ಚಿಕ್ಕ ಮಕ್ಕಳು ರೀ, ಎಂಥ ಬೇಜಾರಾಗುತ್ತೆ ನಿಜವಾಗ್ಲೂ. 168 ಮಕ್ಕಳು, 14 ಜನ ಟೀಚರ್ಸು ಸೇರಿದಂಗೆ ನರಮೇಧ. ಇದು ಆ್ಯಕ್ಚುಲಿ ನರಮೇಧ, ಕಗ್ಗೊಲೆ. ಆಮೇಲೆ ಅವರ ರಕ್ಷಣಾ ಸಚಿವರಷ್ಟೇ ಅಲ್ಲ, ಟ್ರಂಪ್ ಕೂಡ ರಾಜೀನಾಮೆ ಕೊಡಬೇಕು, ಇದರ ನೈತಿಕ ಜವಾಬ್ದಾರಿ ಹೊತ್ತು. ಆದರೆ ನೈತಿಕತೆ ಅನ್ನೋದು ಎಲ್ಲಿದೆ? ಈ ಯುದ್ಧಕ್ಕೆ ನೈತಿಕತೆನೇ ಇಲ್ಲ. ಫಸ್ಟ್ ಆಫ್ ಆಲು ಫೆಬ್ರವರಿ 28ರಂದು ಆ ಮಾಡಿದಂಥ ದೊಡ್ಡ ಘನಘೋರ ಕುಕೃತ್ಯ ಅಂದರೆ ಇದೇನೆ ಫಸ್ಟ್ ಅವ್ರು ಮಾಡಿದ್ದು. ಯಾವಾಗ ಇರಾನ್ ಮೇಲೆ ಇವರು ಅಟ್ಯಾಕ್ ಮಾಡಿದ್ರು, ಅವರು ಪುನಃ ಎಲ್ಲ ಅವ್ರು ಅಂದ್ಕೊಂಡಿದ್ರು ಇವರು ಮಧುರೋಗ್ ಮಾಡ್ದಂಗೆ ಎಲ್ಲ ಕಡೆನೂ ನಡೆದೋಗುತ್ತೆ ಅಂತ. ಅದು ಇರಾನ್ ಹಾಗೆಲ್ಲ ಏನು ಯಾರನ್ನು ಕ್ಷಮಿಸೋದು ಇಲ್ಲ, ಮತ್ತು ತಲೆ ಬಗ್ಗಿಸಿನೇ ಗೊತ್ತಿಲ್ಲ ಇರಾನ್ ಅಂದರೆ ನಥಿಂಗ್ ಬಟ್ ಮೊದಲಿನ ಪರ್ಷಿಯಾ. ಅದು ಸಮೃದ್ಧ, ಸಂಪದ್ಭರಿತ, ಎಲ್ಲದರಲ್ಲೂ ಸಮೃದ್ಧವಾಗಿದ್ದಂಥ ರಾಷ್ಟ್ರ. ಆ ರಾಷ್ಟ್ರದ ಮೇಲೆ ನಾವು ಬೇರೆಯವ್ರಿಗೆ ಮಾಡ್ದಂಗೆ ಮಾಡ್ತೀವಿ ಅಂತಂದರೆ ಯಾರು ಕೇರ್ ಮಾಡ್ತಾರೆ? ಅದಕ್ಕೆ ಅವರು ತಿರುಗಿಸಿ ಹೊಡೆಯೋಕ್ಕೆ. ಆಮೇಲೆ ಅವರು ಈ ಯುದ್ಧಕ್ಕೋಸ್ಕರ ಯಾವಾಗಲಿಂದನೂ ತಯಾರಿ ಮಾಡಿದ್ದಾರೆ. ನಿಮಗೆ ಗೊತ್ತು, ಕಳೆದ ವರ್ಷ 15 ದಿನಗಳ ಒಂದು ಯುದ್ಧ ನಡೆದಿತ್ತು ಇರಾನ್ ಆ್ಯಂಡ್ ಇಸ್ರೇಲ್ ಮಧ್ಯೆ. ಆವಾಗಲೇ ಪರಸ್ಪರ ಭಾಳ ದಾಳಿ ಪ್ರತಿದಾಳಿ ನಡೆದಿತ್ತು. ಅದರಲ್ಲೂ ಸಾಕಷ್ಟು ಇಬ್ಬರು ಕಡೆಗೂ ಹಾನಿ ಆಗಿತ್ತು. ಆದ್ರೂ ಅವಾಗ ಅಮೇರಿಕ ಮತ್ತು ಮಧ್ಯಪ್ರಾಚ್ಯದ ಕೆಲವು ರಾಷ್ಟ್ರಗಳ ಮಧ್ಯಸ್ಥಿಕೆಯಿಂದ ಅದನ್ನು ನಿಲ್ಲಿಸಲಾಯಿತು. ಯುದ್ಧಕ್ಕೆ ಒಂದು ಕದನ ವಿರಾಮ ಘೋಷಿಸಲಾಯಿತು. ಈ ಸರಿ ಸ್ವತಃ ದೊಡ್ಡಣ್ಣನೇ ಬಂದಿದ್ದಾರಲ್ಲ ತಮ್ಮನ್ನು ಕರ್ಕೊಂಡು. ಸೊ ತಮ್ಮ ಯಾವಾಗಲೂ ಯುದ್ಧಕ್ಕೆ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಂದೇ ಇದು ಏನಂದರೆ, ಇವಾಗ ಏನಾದರೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಿಬಿಟ್ರೆ ತನ್ನ ಮೇಲೆ ಅದು ಫಸ್ಟ್ ಪ್ರಯೋಗಿಸೋದು ಅಂಥೇಳಿ ಯಾವಾಗಲೂ ಅವ್ರಿಗೊಂಥರ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್. ಯಾರಿಗೆ? ಇಸ್ರೇಲ್ಗೆ. ಹೀಗಾಗಿ ಇಸ್ರೇಲ್ ಏನು ಮಾಡುತ್ತೆ, ಯಾವಾಗ್ಲೂ ತನ್ನ ವಿರೋಧಿಗಳು, ತನ್ನ ಎದುರಾಳಿಗಳು, ಇಸ್ರೇಲ್ಗಿರೋದು 3. ಒಂದು ಹೆಜ್ಬೊಲ್ಲಾ ಮತ್ತು ಹೌತಿ ಬಂಡುಕೋರರು, ಇವರು ಹಮಸ್ ಮತ್ತು ಇರಾನ್. ಸೊ ಹೀಗಾಗಿ ಇವರೇನು ಮಾಡ್ತಾರೆ, ಯಾವಾಗಲೂ ಇವ್ರ ಮೇಲೆ ನಿಗಾ ಇಟ್ಟೇ ಇರ್ತಾರೆ. ಹಾಗಾಗಿ ಇವರ ಚಲನವಲನ ಪ್ರತಿಯೊಂದು ಇಸ್ರೇಲಿನ ರ್ಯಾಡಾರ್ನಲ್ಲಿರುತ್ತೆ. ಅಮೇರಿಕಕ್ಕಿಂತ ಇಸ್ರೇಲ್ ಹತ್ತಿರ ಬಹಳ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಅಲ್ಲ, ಬಟ್ ಮಾಹಿತಿ ಸಂಪನ್ಮೂಲ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತನಕ್ಕೆ. ಅವರು ಮಾಡಿದ್ರು ಕುಕೃತ್ಯಗಳನ್ನು, ಸರಿ, ಅದಕ್ಕೆ ತಕ್ಕಂತೆ ಪ್ರತಿಫಲ ಇವರು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವಾಗ ನೈಸರ್ಗಿಕ ಸಂಪನ್ಮೂಲ, ಜೀವಹಾನಿ, ಅಪಾರ ಒಂಥರ ಭೂಮಿ ಮೇಲೆ ಪ್ರಹಾರ ಯಾವ ಥರ ನಡೀತಿದೆ ಅಂದರೆ ಇದೊಂಥರ ಭಸ್ಮಾಸುರನ ಕತೆ ಆಗಿಬಿಟ್ಟಿದೆ.
ಇವ್ರು ಅಂದ್ಕೊಂಡಿದ್ದಾರೆ, ಟ್ರಂಪ್ ಅಂದ್ಕೊಂಡಿದ್ದಾರೆ ನಾನು ನಿಲ್ಲಿಸ್ತೀನಿ ಇಂದಾಗೆ ಯುದ್ಧ ನಿಲ್ಲುತ್ತೆ ಅಂತ. ಅದು ಮಹಾನ್ ಭ್ರಮೆ, ಅದು ತಪ್ಪು ಕಲ್ಪನೆ. ಅದು ಆ್ಯಕ್ಚುಲಿ ಆ ಥರ ಇಲ್ಲ. ಇರಾನ್ ಕೂಡ ಹೇಳುತ್ತೆ ಏನಂದರೆ ನಾನು ಬೇಕಾದಾಗ ನಿಲ್ಲಿಸ್ತೀನಿ ಹೊರತು ಅವ್ರು ಯಾರು ಅಲ್ಲ ಅಂತ. ಇವರಿಬ್ಬರನ್ನ ಮೀರಿಸಿ ಇನ್ನೊಬ್ರು ಇದ್ದಾರಲ್ಲ ಇಸ್ರೇಲು, ಅದು ಇವರಿಬ್ಬರಿಗಿಂತ ಮುಂದೆ ಇದೆ. ಅದಕ್ಕೆ ಯಾವಾಗಲೂ ಇವ್ರು ಯಾರೋ ನನ್ನ ಮೇಲೆ ಬಾಂಬ್ ಹಾಕಕ್ಕೆ ಬರ್ತಾರೆ, ಇವ್ರು ಯಾರೋ ನನ್ನನ್ನು ಸರ್ವನಾಶ ಮಾಡೋಕ್ಕೆ ಬರ್ತಾರೆ ಅಂತ. ಒಟ್ಟು ಮಿಡಲ್ ಈಸ್ಟ್ನಲ್ಲಿರೋ ಯಾವುದೇ ರಾಷ್ಟ್ರಕ್ಕೂ ಇಸ್ರೇಲಲ್ಲಿ ಇರೋದು ಬೇಕಿಲ್ಲ. ಇಸ್ರೇಲ್ನ ಅಸ್ತಿತ್ವ ಅವ್ರು ಯಾರಿಗೂ ಸರ್ವಸಮ್ಮತ ಇಲ್ಲ. ಹಾಗಾಗಿ ಯಾವಾಗಲೂ ಇಸ್ರೇಲ್ಗೆ ಈ ಕಡೆ ಏನೋ ಸ್ವಾತಂತ್ರ್ಯ ಅಲ್ಲ, ಆ ರಾಷ್ಟ್ರ ಉದಯ ಆಗಿದ್ದ ಮರು ಕ್ಷಣನೇ ಅವ್ರ ಮೇಲೆ ಅಟ್ಯಾಕ್ ಶುರುವಾಗುತ್ತಲ್ಲ, ಈ ಯುದ್ಧ ಶುರುವಾಗುತ್ತಲ್ಲ. ಸೊ ಇಡೀ ಸುತ್ತಮುತ್ತ ಏನು ಶತ್ರುಗಳಿಂದ ಅವರು ಏನು ಸುತ್ತುವರೆದಿದ್ದು ತನ್ನ ಒಂದು ಏನೋ ಅಸ್ತಿತ್ವ ಕಾಪಾಡಿಕೊಳ್ಳೋ ಸಲುವಾಗಿ ಯಾವಾಗಲೂ ಯುದ್ಧ ಮಾಡ್ತಾನೆ ಇರುತ್ತೆ ಅದು. ಹಾಗಾಗಿ ಒಂದು ವೇಳೆ ಇರಾನ್ ನಿಲ್ಲಿಸಿದ್ರು ಇವ್ರು ನಿಲ್ಲಿಸ್ಬೇಕಲ್ಲ, ಇಸ್ರೇಲ್ ನಿಲ್ಲಿಸ್ಬೇಕಲ್ಲ. ಇದು ಒಂಥರ ಟ್ರಯಾಂಗ್ಯುಲರ್, ಇದಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಇದು ಅಂತ್ಯ ಕಾಣದ ಯುದ್ಧ, ಅಂತ್ಯ ಕಾಣದ ಒಂಥರ ಯುದ್ಧೋನ್ಮಾದ, ಹಪಾಹಪಿ. ಇದು ಯಾವುದಕ್ಕೆ ಅಂತ ಹೇಳಿದ್ರೆ ಅಮೇರಿಕಕ್ಕೆ ಏನು ಬೇಕು ಅಂದರೆ ಹರ್ಮೋಸ್ ಕಾಲುವೆ ಇದ್ರ ಮೇಲೆಲ್ಲ ತನಗೆ ಇದು ಬೇಕು, ಏನೋ ಹತೋಟಿ ಬೇಕು, ನಿಯಂತ್ರಣ. ಯಾಕೆ ಅಂತ ಹೇಳಿದ್ರೆ 90% ಆಫ್ ಇದು ಏನು ಆಲ್ಮೋಸ್ಟ್ 90% ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮಧ್ಯಪ್ರಾಚ್ಯದ ಏನಿದೆ ಅವೆಲ್ಲ ಅಲ್ಲಿಂದನೇ, ತೈಲ ಹಡಗುಗಳು ಆ ಮೂಲಕನೇ ಬರೋದು. ಸೊ ಅದ್ರ ಮೇಲೆ ತಾನು ಒಂದು ನಿಯಂತ್ರಣ ಹೊಂದ್ಬಿಟ್ರೆ ಆದಾಯ ಫಸ್ಟ್ ಕ್ಲಾಸಾಗಿ. ಅಮೇರಿಕಕ್ಕೆ ಇನ್ನೆಲ್ಲ ಬರೀ ಇದೆ ಪೈಸಾ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅವ್ರಿಗೆ. ಅದು ಪೆಟ್ರೋಲ್ ಸಂಪತ್ತು, ಅದ್ರ ಮೇಲೆ ಕಣ್ಣು. ಇರಾನ್ ಸಂಪತ್ತು ಭರಿತ ರಾಷ್ಟ್ರ. ಇಲ್ಲೂ ನಾನು ಹೇಳ್ದಂಗೆ ಇವಾಗ ಇರಾಕನ್ನ ಕುಲಗೆಡ್ಸಾಯ್ತು, ಇವಾಗ ಇಲ್ಲೂ ನಾನು ಹೇಳ್ದಂಗೆ ಕೇಳೋ ಅಂಥ ಒಬ್ಬ ಅಧ್ಯಕ್ಷ ಇರಲಿ ಅನ್ನೋದು. ಅವರ ಅಫ್ಘಾನಿಸ್ತಾನ ಸರ್ವನಾಶ ಮಾಡಾಯಿತು, ಅಲ್ಲೂ ಏನೂ ಆಡಳಿತ ನಡೀದೇ ಇರೋಂಗೆ ಮಾಡಾಕ್ಬಿಟ್ರು, ಅದನ್ನು ಅತಂತ್ರ ಸ್ಥಿತಿ ಮಾಡಿದ್ದಾರೆ. ಇಲ್ಲೂ ಹಾಗೇನೆ ಮಾಡಬೇಕು ಅಂತ ಅವ್ರಿಗೆ. ಹರ್ಮೋಝು ಯಾಕೆ ಅಂತ ಹೇಳಿದ್ರೆ ಅದು ಇರಾನಿನ ಪಕ್ಕಕ್ಕೆ ಬರೋದ್ರಿಂದ ಹರ್ಮೋಸ್ ಜಲಸಂಧಿ, ಆ ಕಡೆ ಇದು ಯಾವುದು ಪರ್ಷಿಯನ್ ಗಲ್ಫ್ ಬರುತ್ತೆ, ಈ ಕಡೆ ಇರಾನ್ ಬರುತ್ತೆ. ಸೊ ಇದು ತನ್ನ ಒಂದು ಆಧಿಪತ್ಯವನ್ನು ಸ್ಥಾಪಿಸ್ಕೊಂಡಿದೆ. ಆಮೇಲೆ ಎಲ್ಲರ ಜೊತೆ ಚೆನ್ನಾಗೇ ಇದ್ದಿದ್ದರಿಂದ, ಎಕ್ಸೆಪ್ಟ್ ಇರಾಕ್ ಜೊತೆ ಅದಕ್ಕೇನು ಅಂಥ ಒಳ್ಳೆ ಸಂಬಂಧ ಇರಲಿಲ್ಲ ಮುಂಚಿಂದನು. ಸೊ ಅದನ್ನು ಬಿಟ್ಟರೆ ಬೇರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಇದನ್ನು ಕಂಡ್ರಾಗಲ್ಲ. ಇದಕ್ಕೂ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಬೇರೆಯವರು, ಇವಾಗ UAE, ಇವರು ಸೌದಿ, ಖತಾರ್, ಏನಾದ್ರೂ, ಏಕೆಂದರೆ ದಿಸ್ ಈಸ್ ಅ ಪ್ರಿಡಾಮಿನೆಂಟ್ಲಿ ಶಿಯಾ ಕಂಟ್ರಿ. ಇಲ್ಲಿ 90% ಶಿಯಾ ಇರೋದ್ರಿಂದ, ಶಿಯಾ ಮುಸ್ಲಿಮ್ರು ಇರೋದ್ರಿಂದ ಇವ್ರಿಗೆ ಅವರು ಸ್ವಲ್ಪ ವಿರೋಧ ಇದ್ರೂ ಇನ್ನು ಮಿಕ್ಕ ಅಷ್ಟು ಅರಬ್ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಸುನ್ನಿ ಮುಸ್ಲಿಮ್ರು ಇರೋದು. ಸೊ ಆ ಥರ ಇದ್ರೂ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಒಂದೇ ಧರ್ಮವನ್ನು ಫಾಲೋ ಮಾಡೋರು ಅನ್ನೋ ಒಂದು ಇದಿದೆ, ಮನೋಭಾವ ಅವ್ರಿಗೂ ಇದೆ. ಆದರೆ ಈ ಸಾರಿ ಅಮೇರಿಕಾದ ಮಿಲಿಟ್ರಿ ನೆಲೆಗಳ ಮೇಲೆ ನಾನು, ಮಧ್ಯಪ್ರಾಚ್ಯದಲ್ಲಿರೋ ಮಿಲಿಟ್ರಿ ನೆಲೆಗಳ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಈ ಇರಾನ್ ಏನು ಮಾಡ್ತು, ದುಬೈನಂತೂ ನೀವೇ ನೋಡಿದ್ದೀರಿ, ಅದನ್ನು ಹೆವೆನ್ ಅಂತ ಕರಿತಾ ಇದ್ರು. ಇವತ್ತು ಆ ಹೆವೆನ್ನ ಫುಲ್ ನಾಶ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆ ಇರಾನು. ಸೊ ಇರಾನ್ಗೆ ಇವಾಗ ಏನಂತ ಹೇಳಿದ್ರೆ, ಈ ನಾನೇನಾದ್ರು ಹರ್ಮೋಸ್ ಕಾಲ್ಮೇಲೆ ಇವಾಗ ಬಂದ್ ಮಾಡಿ ಇಟ್ಬಿಟ್ಟಿದೆ. ಅದನ್ನೇನಾದರೂ ಆ ಜಲಸಂಧಿನ ಅದು 33 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲಿ ನೀವು ಎಲ್ಲಿ ಏನು ನಿಲ್ಲಿಸಿದ್ರು ಎಲ್ಲ ಕಾಣುತ್ತೆ ಮೇಲ್ಗಡೆಯಿಂದ, ಈ ವಾಚ್ ಟವರ್ಗಳಿಂದ ಎಲ್ಲವನ್ನು ನೋಡ್ಬೋದು. ಬಾವುಟದ ಮೂಲಕ ಅದು ಯಾವ ದೇಶದ ಹಡಗು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವಾಗ ನಮ್ಮ ಹಡಗು ಹೋಗ್ತಾ ಇದ್ರೆ ನಮ್ಮ ಏನೋ ತಿರಂಗ ಅಲ್ಲಿದ್ದೇ ಇರುತ್ತೆ. ಆ ಥರ ಅಮೇರಿಕದ್ದಾದರೆ ಅಮೇರಿಕದ್ದು, UK UK ಎಲ್ಲ ದೇಶದ ಬಾವುಟಗಳು ಇರುತ್ತೆ. ಅಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಇವರು ಇವಾಗ ದುಡ್ಡು ಕೊಡಬೇಕಲ್ಲ, ಅದನ್ನು ಈಗ ಈ ಇರಾನಿನ ಹೊಸ ವರಸ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ದಿವಸ ನೀವು ಅಮೇರಿಕನ್ ಡಾಲರಲ್ಲಿ ಕೊಡ್ತೀರಿ, ನನಗೆ ಅಮೇರಿಕನ್ ಡಾಲರ್ ಸಮ್ಮತ ಇಲ್ಲ, ನನಗೆ ನೀವು ಚೀನಿ ಯುವಾನ್ನಲ್ಲಿ ಕೊಡಿ ಅಂತ ಹೇಳಿಬಿಟ್ಟು ಹೊಸ ವರ್ಷ ಶುರು ಮಾಡಿದೆ. ನಮ್ಮ ದೇಶದ ತೈಲ ಆಮದು ಏನಿದೆ, ಅನಿಲ ಆಮದು ಏನಿದೆ, ಅದರಲ್ಲಿ ಬಹುತೇಕ ಹೆಚ್ಚಿನ ಪ್ರಮಾಣ ಬರೋದು ಈ ಒಂದು ಪ್ರದೇಶದಿಂದ, ಈ ಒಂದು ಜಲಸಂಧಿಯ ಮೂಲಕನೇ ಬರೋದು. ಆಮೇಲೆ ಭಾರತ ಮತ್ತು ಇರಾನ್ ಎರಡೂ ಒಳ್ಳೆಯ ಒಂದು ಬಾಂಧವ್ಯ ಹೊಂದಿದ್ದಂತ. ಅವರು ಪಾಕಿಸ್ತಾನಕ್ಕೆ ಸಪೋರ್ಟರೇ, ಯಾಕಂದರೆ ಇಮ್ಮಿಡಿಯೇಟ್ ನೈಬರ್, ಪಾಕಿಸ್ತಾನ ಮತ್ತು ಇರಾನ್ ಇಮ್ಮಿಡಿಯೇಟ್ ನೈಬರ್ಸ್. ಹಾಗಿದ್ರೂ
ನಮಗೆ ಇರಾನ್ನಲ್ಲಿ ನಿಮಗೆ ಗೊತ್ತು, ನೀವು ಗಮನಿಸಿರ್ತೀರಿ, ಇರಾನಿಗಳು ಬೆಂಗಳೂರು, ಮೈಸೂರು, ಮಂಗಳೂರು ಇಲ್ಲೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಓದ್ಲಿಕ್ಕೆ ಬರೋದು, ಎಲ್ಲ ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಇವೆಲ್ಲ ಇತ್ತು, ಇಲ್ಲಿ ಮುಂಚಿಂದಾನೂ ಇತ್ತು. ಹಾಗಾಗಿ ಅಲ್ಲಿ ಧಾರ್ಮಿಕ ಕ್ರಾಂತಿ ಆದರೂ ಕೂಡ ಯಾವುದೇ ಬಾಂಧವ್ಯಕ್ಕೆ ಚ್ಯುತಿ ಏನಿರಲಿಲ್ಲ. ಸೊ ಭಾರತ ಮತ್ತು ಇರಾನ್ ಒಳ್ಳೆ ಸ್ನೇಹಿತರೇ. ಆಮೇಲೆ ಅವರು ನಮಗೆ ಚಹಬಾರ್ ಬಂದರನ್ನು ಇದು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇರಾನಿನ ಬಂದರಕ್ಕೆ ನಮ್ಮ ಒಂದು ಏನು ಉಸ್ತುವಾರಿ ಒಂದು ನಮಗೆ ಬಿಟ್ಕೊಡೋದು, ಔಟ್ಸೋರ್ಸ್ ಮಾಡ್ದಂಗೆ ಭಾರತಕ್ಕೆ. ಆ ಮೂಲಕ ನಾವು ಅಫ್ಘಾನಿಸ್ತಾನ ನೇರವಾಗಿ ರೀಚ್ ಆಗೋ ಹಾಗೆ ಇದೆಲ್ಲ ಅನುಕೂಲ ನಮಗೆ ಇರಾನ್ ಮಾಡಿಕೊಟ್ಟಿದೆ. ಸೊ ಇರಾನಿನ ಒಂದು ಮಿತ್ರತ್ವದ ಕಾರಣದಿಂದನೇ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಏನು ಈ ಒಂದು ಪ್ರದೇಶದಿಂದ ಇಲ್ಲಿಂದ ಮುಂದೆ ಹೋದ್ರೇ ನೀವು ಸೂಯಸ್ ಕೆನಾಲ್ ಹೋಗಿ ಅದ್ರ ಮೇಲಿಂದ ಮೆಡಿಟರೇನಿಯನ್ಗೆ ಹೋಗೋದು. ನೀವು ಈ ಮ್ಯಾಪ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೀಗೆ ಬಂದು ಭಾರತದಿಂದ ಹೀಗೆ ಹೋಗುತ್ತೆ. ಅದೇ ನೀವು ಇದ್ರ ಪಕ್ಕ ಇನ್ನು ನೆಕ್ಸ್ಟ್ ಹಳೇದಿದೆಯಲ್ಲ ಸಾಂಪ್ರದಾಯಿಕ ರೂಟ್, ಆಫ್ರಿಕಾದ ಗುಡ್ ಹೋಪ್, ಬೂಶಿರಾ, ಅಲ್ಲಿಂದ ಬಂದರೆ ನಮಗೆ ಏನಿಲ್ಲ ಅಂದರೂ $15 ಮಿಲಿಯನ್ ಜಾಸ್ತಿ ಬೀಳುತ್ತೆ. ಮತ್ತು 10ರಿಂದ 14 ದಿನ ಪ್ರಯಾಣ ಜಾಸ್ತಿ ಬೀಳುತ್ತೆ. ಆಮೇಲೆ ಎಷ್ಟು ಒಂದು 1 to 3 ಮಿಲಿಯನ್ ನಾಟಿಕಲ್ ಮೈಲ್ಸ್ ಏನೋ ಅಷ್ಟು ಜಾಸ್ತಿ ಬೀಳುತ್ತೆ ಪ್ರಯಾಣದ ಒಂದು ಏನು ವಿಸ್ತಾರ ಅಥವಾ ದೂರ ಅಂತ ಹೇಳೋದು. ಅದಕ್ಕೆ ಇವರು ಈ ಮೂಲಕ ಹೋಗೋದು ತುಂಬ ಶಾರ್ಟ್ಕಟ್. ಇದು ನೀವು ಈ ಮೂಲಕ ಇಸ್ತಾನ್ಬುಲ್ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಈ ಒಂದು ಏನು ಹರ್ಮುಸ್ ಕಾಲುವೆಯಿಂದ ಹೋಗೋದಕ್ಕೆ ಪರ್ಷಿಯನ್ ಕೊಲ್ಲಿ ಹಾಗೆ ಹೋಗ್ಬಿಡೋದು. ಸೂಯಸ್ ಕಾಲುವೆ ಹೋಗ್ತೀರಿ. ಸೂಯಸ್ ಕಾಲುವೆ ಅಂದರೆ ಯುರೋಪ್ಗೆ ಈಸಿಯಾಗಿ ತಲುಪಬಹುದು ನೀವು ಆ ತರಹ. ಹಾಗಾಗಿ ಯುರೇಷಿಯಾಗೆ ಇದು ಒಂದು ಏನು ಜಲಮಾರ್ಗದಲ್ಲಿ ಇದು ಒಂದು ಸಂಪರ್ಕ ಸೇತು ಅಂತ ಹೇಳ್ಬೋದು. ಸಂಪರ್ಕ ಸೇತು ಅನ್ನೋಕ್ಕಿಂತ ಸಂಪರ್ಕದ ಒಂದು ಹಾದಿ ಅಂತ ಹೇಳ್ಬೋದು ಇದನ್ನು. ನಾವು ಭಾರತ ಹೆಚ್ಚು ಇಲ್ಲಿ ತೈಲ ಮತ್ತು ಅನಿಲವನ್ನು ನಾವು ಇಲ್ಲಿಂದನೇ ತರಿಸ್ಕೊತಾ ಇದ್ದು. ಅದಕ್ಕೆ ನಾವು ತಡಬಡಾಯಿಸಿ ಹೋಗಿದ್ದು. ಆಮೇಲೆ ತಮಗೆ ಗೊತ್ತು, ಇವಾಗ ಇರಾನಿನ ಒಂದು ನೌಕಾಪಡೆಯ ಒಂದು ಹಡಗು ನಮ್ಮ ಹತ್ರ ಇದೆ, ಇಲ್ಲಿ ನಮ್ಮ ಕೊಚ್ಚಿನ್ ಬಂದರ್ನಲ್ಲಿ ಇದೆ. ತಮಗೆ ಗೊತ್ತು, ವಿತ್ ನಾವಿಕರು ಎಲ್ಲರೂ ಇಲ್ಲೇ ಸೇಫಾಗಿ ಇದ್ದಾರೆ, ಆಶ್ರಯ ಪಡ್ಕೊಂಡಿದ್ದಾರೆ. ಹಾಗಾಗಿ ಇರಾನಿನ ಒಂದು ರಾಯಭಾರ ಕಚೇರಿ ಏನಿದೆ, ನಮ್ಮ ದೆಹಲಿಯಲ್ಲಿರುವಂಥ ರಾಯಭಾರ ಕಚೇರಿ, ಅವರ ಮೂಲಕ ನಾವು ಇರಾನ್ ಸರ್ಕಾರವನ್ನು ಸಂಪರ್ಕಿಸಿ ಇವರು ಇಲ್ಲಿ ಆಶ್ರಯ ಪಡೆದಿದ್ದಾರೆ, ನಾವು ಅವರಿಗೆ, ಯಾಕೆಂದರೆ ಅಮೇರಿಕ ಒಂದು ಹಡಗನ್ನು ಫುಲ್ ಹೊಡೆದಾಕ್ಬಿಡ್ತು, ತಮಗೆ ಗೊತ್ತು. ಅವರೆಲ್ಲ ಇಲ್ಲಿ ಏನು ಮಿತ್ರ ಒಂದು ನೇವಲ್ ಎಕ್ಸಸೈಸ್ ಅಂತ ಹೇಳ್ತೀವಿ, ನೌಕಾ ಏನು ಫ್ರೆಂಡ್ಲಿ ನೌಕಾ ಒಂದು ಸಮರಾಭ್ಯಾಸಗಳನ್ನು ಮಾಡ್ಲಿಕ್ಕೆ ಬಂದಿದ್ರು. ಅದನ್ನು ಮುಗಿಸ್ಕೊಂಡು ಹೋಗುವಾಗ ಇಲ್ಲಿ ಯುದ್ಧ ಶುರುವಾಗೋಯ್ತು. ಈ ಅಮೇರಿಕಕ್ಕೆ ಅವರ ಒಂದು ಸ್ಪೈ ಇದೆಲ್ಲ ಏನು ಮೇಲ್ಗಡೆ ಇರುವಂತಹ ಒಂದು ಬೇಹುಗಾರಿಕಾ ಉಪಗ್ರಹಗಳೇನಿವೆ, ಇರಾನಿನ ಹಡಗು ಇಲ್ಲಿಂದ ಹೋಗ್ತಾ ಇದೆ ಬಂಗಾಳ ಕೊಲ್ಲಿಯಿಂದ ಅಂತ ಗೊತ್ತಾಗ್ತಿದ್ದಂಗೆ ಅವರು ಇದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಒಂದು ಹಡಗನ್ನ ಅವ್ರು ಕಳ್ಕೊಂಬಿಟ್ರು ಇರಾನ್ನವರು. ಸೊ ಇನ್ನು 3ರಲ್ಲಿ 2 ಶ್ರೀಲಂಕಾದಲ್ಲಿದೆ, 1 ಭಾರತಕ್ಕೆ ಬಂದಿದೆ. ಸೊ ಇವ್ರಿಗೆ ನಾವು ಆಶ್ರಯ ಕೊಟ್ಟಿರೋದ್ರಿಂದ ಇದನ್ನು ಇರಾನ್ ಸರ್ಕಾರಕ್ಕೆ ಮಾಹಿತಿ ನೀಡಿ ಅವರ ರಾಯಭಾರ ಕಚೇರಿ ಮೂಲಕ ಸೊ ಅಲ್ಲಿಂದ ಈಗ ನಮಗೆ 2 ಹಡಗುಗಳನ್ನು ಬಿಡಿಸ್ಕೊಟ್ಟಿದ್ದಾರೆ. ಸೊ 2 ಹಡಗುಗಳು ಬಂದಿರೋದ್ರಿಂದ ಸ್ವಲ್ಪ ನಮಗೆ ಆಕ್ಸಿಜನ್ ಸಿಕ್ಕಂಗೆ ಆಗಿದೆ. ಈಗ ತಕ್ಕ ಮಟ್ಟಿಗೆ ಸರಿ ಹೋಗ್ಬೋದು, ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯುದ್ಧ ಯಾವಾಗಲಿದ್ರೂ ಯುದ್ಧ ಮುಗಿದ್ರೂ ಇಮಿಡಿಯೇಟ್ ನಮಗೆ ತಹಬಂದಿಗೆ ಬರಲ್ಲ, ಅಂದರೆ ನಿಯಂತ್ರಣಕ್ಕೆ ಬರಲ್ಲ ಯಾವುದೇ ಪರಿಸ್ಥಿತಿ ಆದ್ರೂ. ಇದಕ್ಕಿನ್ನೂ ಟೈಮ್ ಹಿಡಿಯುತ್ತೆ. ಹಾಗೆಯೇ ಏನಂತ ಹೇಳಿದ್ರೆ, ನಾವು ಭಾಳ ಮುನ್ನೆಚ್ಚರಿಕೆಯಿಂದ ಮತ್ತು ಮುಂಜಾಗ್ರತೆಯಿಂದ ಇಂಥ ಸಂದರ್ಭದಲ್ಲಿ ಏನನ್ನೇ ಮಾಡೋದಾದರೂ ನಾವು ಗ್ಯಾಸ್ ಖರ್ಚು ಮಾಡೋದೇ ಇರ್ಬೋದು, ಪೆಟ್ರೋಲ್ ಬಳಕೆನೇ ಇರ್ಬೋದು. ಅದಕ್ಕೆ ನಿಮಗೆ ನೆನಪಿರ್ಬೋದು, ಹಿಂದೆ ಚೀನಾ ಯುದ್ಧ ಮತ್ತು ಪಾಕಿಸ್ತಾನದ ಜೊತೆಗಿನ ಯುದ್ಧ 60 ಮತ್ತು 70ರ ದಶಕದಲ್ಲಿ ನಡೆದಂತಹ ಈ ಯುದ್ಧಗಳ ಸಂದರ್ಭದಲ್ಲಿ ಭಾರತ ಸರ್ಕಾರ ತನ್ನ ಪ್ರಜೆಗಳಿಗೆ ಏನು ಹೇಳಿತ್ತು ಅಂತ ಹೇಳಿದ್ರೆ, 1 ಹೊತ್ತು ಊಟ ಮಾಡಿ, 1 ಹೊತ್ತು ಊಟನ ತ್ಯಾಗ ಮಾಡಿ, ಅದು ನಮ್ಮ ದೇಶದ ಸೈನಿಕರಿಗೆ, ನಮ್ಮ ದೇಶದ ಸೈನ್ಯಕ್ಕೋಸ್ಕರ ಅಂತ ಹೇಳಿಬಿಟ್ಟು. ಹಾಗೆಯೇ ಈಗ ನಮ್ಮ ಸರ್ಕಾರನೇ ಆಗಲಿ, ಯಾರೂ ನಮ್ಗೆ ಆ ಥರ ತ್ಯಾಗಗಳನ್ನು ಕೇಳ್ತಿಲ್ಲ. ಆದರೆ ನಾವು ನಮ್ಮ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಈಗ ಆದಷ್ಟು ಏನು
ಏನು ಹೇಳ್ಬೋದು ಅದಕ್ಕೆ, ಸೇಫ್ಟಿ ಮೆಷರ್ ಅಲ್ಲ ಅದು. ಹಿತಮಿತವಾಗಿ ದುಂದು ವೆಚ್ಚವನ್ನು ಕಡಿಮೆ ಮಾಡಿ ಹಿತಮಿತವಾಗಿ ತೈಲ ಮತ್ತು ಅನಿಲ ಸಂಪತ್ತನ್ನು ನಾವು ಬಳಸ್ಕೋಬೇಕು. ಈ ಇಂಧನವನ್ನು, ತೈಲ ಮತ್ತು ಅನಿಲ ಇಂಧನವನ್ನು ಬಳಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಇದು ನಮ್ಮ ಭಾರತ ಸರ್ಕಾರಕ್ಕೂ ಎಷ್ಟು ಕಳವಳ. ಇವಾಗ ನಾವೆಲ್ಲರೂ ಪ್ರೆಷರ್ ಸರ್ಕಾರದ ಮೇಲೆ ಹಾಕ್ತೀವಿ, ಏನು ಅಷ್ಟೊಂದು ಸುಲಭನ? ಆಮೇಲೆ ನಾವು ಒಂದು ಸ್ವಲ್ಪ ತಣ್ಣಗೆ ಕುಳಿತುಕೊಂಡು ಯೋಚನೆ ಮಾಡಬೇಕು. ಸರ್ಕಾರದ ಮೇಲೆ ನಾವು ಹೀಗೆ ಹಾಗೆ ಅಂತ ಹೇಳ್ತೀವಲ್ಲ, ನೀವು ಇವ್ರ ಜೊತೆ, ನೀವು ನೆತನ್ಯಾಹು ಜೊತೆ ಇದ್ದಿದ್ದಕ್ಕೆ ಹಿಂಗಾಯಿತು ಹಂಗಾಯಿತು. ಭಾರತ ಸರ್ಕಾರ ಎಲ್ಲವನ್ನು ಯೋಚನೆ ಮಾಡುತ್ತೆ. ಅದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳಿಗೂ ತನ್ನ ಪ್ರಜೆಗಳ ಹಿತವನ್ನು ಕಾಪಾಡೋದು ಬಹಳ ಮುಖ್ಯ. ಆಮೇಲೆ ವೈಯಕ್ತಿಕ ಪ್ರತಿಷ್ಠೆ ಬರುತ್ತೆ. ಇದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಗೂಬೆ ಕೂರಿಸೋದಲ್ಲ. ಯುದ್ಧ ಅಂತ ಹೇಳಿದ್ರೆ ಯುದ್ಧದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರಲ್ಲ, ಹಾಗೆ ವಾರ್ನಲ್ಲಿ ಏನನ್ನೂ ಕನ್ಸಿಡರ್ ಮಾಡಲ್ಲ, ಎಲ್ಲವೂ ಅತೀ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಇರಾನ್ನವರು ನಮ್ಮನ್ನು ಒಪ್ಕೋಬೋದು ಅಥವಾ ಒಪ್ಕೊಳ್ಳದೇ ಇರ್ಬೋದು, ಏನೂ ಹೇಳೋಕ್ಕಾಗಲ್ಲ. ನಮಗೆ ರಷ್ಯಾ ಆಯಿಲ್ ಕೊಡುತ್ತೆ, ಹೌದು, ಹಾಗನ್ಬಿಟ್ಟು ದುಂದು ವೆಚ್ಚ ಮಾಡೋಕ್ಕಾಗಲ್ಲ. ಎಲ್ಲವನ್ನೂ ಒಂದು ಹಿತಮಿತವಾಗಿ ಬಳಸಬೇಕು ಅಂತ ಟ್ರಂಪ್ ಹೇಳಿದ್ರಲ್ಲ. ಒಂದು ತಿಂಗಳಲ್ಲಿ, ಏನೋ ಒಂದು ವಾರ ಅಂದ್ಕೊಂಡಿದ್ದೆ, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ತಿಂಗಳಲ್ಲಿ. ನೀವೇ ಹೇಳಿ, 15 ದಿವಸ ಆಗಿದೆ. ಟ್ರಂಪ್ಗೆ ನೀರು ಕುಡಿಸ್ತಾ ಇದ್ದಾರೆ ಇರಾನು. ಹಾಗಿರುವಾಗ ಇಸ್ರೇಲ್ ಮಾತ್ರ ಮೊದಲಿಂದನೂ ಇದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿತ್ತು. ಆದರೆ ಟ್ರಂಪ್ ಆಗಿರಲಿಲ್ಲ. ಟ್ರಂಪ್ಗೆ ಅಂದಾಜೆ ಮಾಡಿರಲಿಲ್ಲ. ಅವ್ರಿಗೆ ಉಡಾಫೆನಲ್ಲೇ ಇದ್ದರು. ಏನು ಮಾಡ್ತಾರೆ, ಮಧುರೋನ್ ಎತ್ತಾಕೊಂಬಂದ್ವಲ್ಲ ಹಾಗೆ ಅಂದ್ಕೊಂಬಿಟ್ರು. ಅವ್ರು ಖಮೇನಿನ ಹೊಡೆದಿರ್ಬೋದು, ಆದರೆ ಖಮೇನಿದು ಇನ್ನೂ ಅಂತ್ಯಕ್ರಿಯೆ ಆಗಿಲ್ಲ. ನೆನಪಿರಲಿ, ನಾವೆಲ್ಲರೂ ನೆನಪಲ್ಲಿ ಇಟ್ಕೋಬೇಕು, ಗಮನಿಸ್ತಾ ಇರಬೇಕು. 15 ದಿವಸ ಆಯಿತು, ಇನ್ನೂ ಅಂತ್ಯಕ್ರಿಯೆ ಮಾಡಿಲ್ಲ ಅಂತಂದರೆ ಅಲ್ಲಿ ಏನು ನಡೀತಿದೆ. ಇವ್ರಿಗೂ ಎಲ್ಲ ಕಕ್ಕಾಬಿಕ್ಕಿನ, ಇವ್ರ ಇಂಟೆಲಿಜೆನ್ಸ್ ಎಲ್ಲ ಭಾಳ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಶುಕ್ರವಾರ ನಡೆದಿರುವಂತಹ ಏನು ಸಭೆ ಅದು ಅಂತ ಒಂದು ಮೆರವಣಿಗೆ ಅಂತ ಹೇಳೋಕ್ಕಿಂತನೂ ಒಂದು ಮಾರ್ಚ್ ಮಾಡಿದ್ದಾರೆ ಇಡೀ ಟೆಹರಾನ್ನಲ್ಲಿ. ಏನಂತ ಹೇಳಿದ್ರೆ ಒಂಥರ ಈ ಮಾರ್ಟೈರ್ಸ್ಗೆ ಶ್ರದ್ಧಾಂಜಲಿ ಕೊಡೋ ಥರದ್ದು ಅದು. ಆ ಮಕ್ಕಳು ತೀರ್ಕೊಂಡ್ವಲ್ಲ, ಅವುಗಳ ಒಂದು ಶಾಂತಿ ಸಭೆ ಥರ, ಒಂದು ಶಾಂತಿ ಮಾರ್ಚ್, ಒಂದು ಮೆರವಣಿಗೆ ಥರ ಮಾಡಿದರೆ ಶ್ರದ್ಧಾಂಜಲಿ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ಸಿಂದ ಹಿಡಿದು ಅಧ್ಯಕ್ಷ ಪೆಜೆಸ್ಕಿಯಾನ್ರಿಂದ ಹಿಡಿದು ಎಲ್ಲ ದೊಡ್ಡ ಆಮೇಲೆ ಅವರ ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು, ಅವರ ಆರ್ಮಿಯ ಉನ್ನತಾಧಿಕಾರಿಗಳಿರ್ಬೋದು, ಪೊಲೀಸ್ ಉನ್ನತಾಧಿಕಾರಿಗಳು ಪ್ರತಿಯೊಬ್ಬರು ಮಾರ್ಚ್ನಲ್ಲಿ ಬಂದು ಅದರಲ್ಲಿ ಭಾಗವಹಿಸ್ಕೊಂಡು ನಡ್ಕೊಂಡು ಹೋಗಿದ್ದಾರೆ ಎಲ್ರೂ. ಇದು ಏನು ತೋರಿಸುತ್ತೆ ಅಂದರೆ ನಮ್ಮ ಒಗ್ಗಟ್ಟು ಏನೇ ಬರಲಿ ನಮ್ಮಲ್ಲಿ ಒಗ್ಗಟ್ಟಿರಲಿ ಅಂಥೇಳಿ. ಇವರೆಲ್ಲ ಹೇಳ್ತಿದ್ರಲ್ಲ, ಇರಾನಿನ ಒಂದು ಆಡಳಿತ ಸರ್ಕಾರದ ವಿರುದ್ಧ ಇದ್ದಾರೆ ಜನ ಹಾಗೆ ಹೇಗೆ ಅಂತ. ಬಟ್ ಅಲ್ಲಿಯ ವಿಜುವಲ್ಸನ್ನು ನೋಡಿದ್ರೆ ಆ ಥರ ಕಾಣಿಸಲ್ಲ. ಯುದ್ಧ ಅವರೆಲ್ಲರನ್ನೂ ಒಂದು ಮಾಡಿದೆ ಅಂತ ಹೇಳ್ಬೋದು ಇವರು, ಏಕಾಏಕಿ ಹೀಗೆ ಮಾಡಿರೋದ್ರಿಂದ. ಹಾಗಾಗಿ ಯುದ್ಧ ಇವತ್ತೇ ನಿಲ್ಲುತ್ತೆ, ನಾಳೆನೇ ನಿಲ್ಲುತ್ತೆ ನಾವು ಹೇಳೋಕ್ಕೆ ಆಗಲ್ಲ ಈ ಒಂದು ವಿಷಯದಲ್ಲಿ. ಬಟ್ ಇರಾನ್ ಬೇಕಾದಾಗ ನಿಲ್ಲಿಸ್ಬೋದು, ಆದರೆ ಇಸ್ರೇಲ್ ನಿಲ್ಲಿಸುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಇಸ್ರೇಲ್ಗೆ ಇರೋದು ಅವರಲ್ಲಿರುವ ಶಸ್ತ್ರಾಸ್ತ್ರಗಳನ್ನು, ಪರಮಾಣು ಅವರು ಏನು ಸಂಸ್ಕರಣೆ ಮಾಡಿಬಿಟ್ಟಿದ್ದಾರೆ ಅಂತ ಮಾಡಿದ್ರು, ಅವ್ರೇನು ಸಿಡಿತಲೆಗಳನ್ನು ಇನ್ನೂ ಕೂರಿಸಿಲ್ಲ. ಸೊ ಅವರು ಹಂಗೆ ಮಾಡಿಬಿಟ್ರೆ ಮಾತ್ರ ನನ್ನ ಮೇಲೆ ಅವ್ರು ಹಾಕೋದು ಬಾಂಬು ಅನ್ನೋದು ಏನು ಅವ್ರಿಗೆ ಒಂದು ತಲೆನಲ್ಲಿ ಕೂತಿದೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋವರೆಗೂ ಅವರು ಇರಾನ್ನ ಬಿಡಲ್ಲ. ಈ ಯುದ್ಧದಲ್ಲಿ ಒಂದು ಗಮನಾರ್ಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಮೂವರ ಪೈಕಿ ಯಾರ ಶಸ್ತ್ರಾಸ್ತ್ರ ಮೊದಲು ಖಾಲಿ ಆಗುತ್ತೆ ಅನ್ನೋದನ್ನ ಇಡೀ ವಿಶ್ವ ಕುತೂಹಲದಿಂದ ಕಾದು ನೋಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವರು ದೊಡ್ಡ ಬಾಂಬ್ಗಳನ್ನು ಹಾಕ್ಬಿಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಇರಾನು ತನ್ನ ಮಧ್ಯಮ ವರ್ಗದವರು ಬಳಸುವಂತಹ ಕಡಿಮೆ ವೆಚ್ಚದ ಡ್ರೋನ್ಗಳನ್ನ, ಕ್ಷಿಪಣಿಗಳನ್ನ ಹಾಕ್ಕೊಂಡೇ ತನ್ನನ್ನು ಕಾಪಾಡ್ಕೋತಾ ಇದೆ ಮತ್ತು ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿ
ಧ್ವಂಸ ಮಾಡ್ತಾ ಇದೆ, ಅಲ್ಲಿಯ ಆಸ್ತಿ ಪಾಸ್ತಿ ನಷ್ಟ ಮಾಡ್ತಾ ಇದೆ. ಆದರೆ ಇಸ್ರೇಲ್ ಮತ್ತು ಅಮೇರಿಕ ಆ ಥರ ಇಲ್ಲ. ಇವರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಇವರ ವಾಯು ಸಂರಕ್ಷಣಾ ವ್ಯವಸ್ಥೆ ಏನಿದೆ, ಸುರಕ್ಷತಾ ವ್ಯವಸ್ಥೆ, ಅದು ಕೂಡ ಖಾಲಿ ಆಗ್ತಾ ಬರ್ತಿದೆ. ಇರಾನಿನ ಏನು ಚೋಟ ಮೋಟ ಕ್ಷಿಪಣಿ ಡ್ರೋನ್ ದಾಳಿಗೆಲ್ಲ ಇವರ ವಾಯು ಸುರಕ್ಷತಾ ವ್ಯವಸ್ಥೆ ಖರ್ಚಾಗ್ತಾ ಇರೋದನ್ನ ನೋಡಿದ್ರೆ ಯಾರ ಒಂದು ಶಸ್ತ್ರಾಸ್ತ್ರಗಳು ಎಷ್ಟು ಬೇಗ ಖಾಲಿ ಆಗುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದು ಇವಾಗ ಇಡೀ ವಿಶ್ವ ಕುತೂಹಲದಿಂದ ಎದುರು ನೋಡ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ಈ ಯುದ್ಧ ಇವತ್ತೇ ನಿಲ್ಲುತ್ತೆ, ಇಷ್ಟೇ ದಿನಕ್ಕೆ ನಿಲ್ಲುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾವುದು ಅಫ್ಘಾನಿಸ್ತಾನದ ಯುದ್ಧ 12 ವರ್ಷ ನಡೀತು, ಇರಾಕಿನ ಯುದ್ಧ 8 ವರ್ಷ ನಡೀತು. ನಮ್ಮ ಕಣ್ಣು ಮುಂದೆನೇ 4 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧ ಇನ್ನೂ ನಡೀತಾನೇ ಇದೆ 4 ವರ್ಷಗಳಿಂದ. ಆಮೇಲೆ ಅಕ್ಟೋಬರ್ 2, 2023ರಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಒಂದು ಸಂಘರ್ಷ ಏನು ಪ್ರಾರಂಭ ಆಯಿತು, ಅದು ಈ ಕಳೆದ ವರ್ಷ ಅಷ್ಟೇ 2 ವರ್ಷಗಳ ಸತತ ಒಂದು ಆಕ್ರಮಣ, ದಾಳಿ, ಪ್ರತಿದಾಳಿಯ ನಂತರ ಕದನ ವಿರಾಮ ಘೋಷಿಸಲಾಗಿದೆ. ಇದು ಯಾವಾಗ ಬೇಕಾದ್ರೂ ಮತ್ತೆ ಶುರು ಹಚ್ಕೋಬೋದು.